ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗೆ ಹೋಗುವಾಗ ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ಪ್ರಶ್ನೆ ಮಾಡಿದಂಥ ಜನವೇ ಇದೀಗ ಈ ಹುಡುಗಿ ಇಂಥ ಸಾಧನೆ ಕೂಡ ಮಾಡಿದಾಳಲ್ಲ ಅಂತ ಮೂಗಿನ ಮೇಲೆ ಬೆರಳಿಡುವ ಹಾಗೆ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆ ಒಳಗಿದ್ದಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ವ್ಯಕ್ತಿತ್ವ, ತಮ್ಮ ಮುಗ್ಧತೆ ಹಾಗೂ ತಮ್ಮ ನೇರ ನಡೆನುಡಿ ಹಾಗೆಯೇ ತಮ್ಮ ಮೆಚೂರಿಟಿಯ ಮೂಲಕ ಗಮನ ಸೆಳೆದವರು. ಬಿಗ್ ಬಾಸ್ ಮನೆಯೊಳಗೆ ತಮ್ಮ ಮಾತಿನ ಮೂಲಕವೇ ಸದ್ದು ಮಾಡಿದಂಥ ಈ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ಇದೀಗ ಸಾಕಷ್ಟು ಬದಲಾಗಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕಿದ್ದಾರೆ. ಅದಕ್ಕೆ ಸಾಕ್ಷಿ ನಿನ್ನೆ ಬೇರೆ ಬೇರೆ ಚಾನೆಲ್ಸ್ಗಳಿಗೆ ಆಕೆ ನೀಡಿದಂಥ ಸಂದರ್ಶನದಲ್ಲಿ ಆಕೆ ಮಾತನಾಡಿದಂಥ ರೀತಿ, ಆಕೆಯ ಮಾತನಾಡುವ ಶೈಲಿ ನೋಡಿದಂಥ ವೀಕ್ಷಕರು ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಾಲು ಸಾಲು ಸವಾಲುಗಳು, ಸಾಲು ಸಾಲು ಆರೋಪಗಳು, ಪದೇ ಪದೇ ಟಾರ್ಗೆಟ್ ಇದೆಲ್ಲವನ್ನ ಎದುರಿಸಿದಂತಹ ರಕ್ಷಿತಾ ಶೆಟ್ಟಿ ಇದೀಗ ಹೊರಗಡೆ ಬರ್ತಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಸಂದರ್ಶನಗಳಲ್ಲಿ ಅವರು ಕೊಡ್ತಾ ಇದ್ದಂಥ ಉತ್ತರ ಆಕೆಯ ಮೆಚೂರಿಟಿ ಲೆವೆಲನ್ನು ವಾವ್ ಅನ್ನೋ ಹಾಗೆ ಮಾಡ್ತಾ ಇತ್ತು. ರಕ್ಷಿತಾ ಶೆಟ್ಟಿ ನಿನ್ನೆ ಸಂದರ್ಶನದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಸಂದರ್ಶಕರಿಗಿಂತ ಹೆಚ್ಚಾಗಿ ರಕ್ಷಿತಾ ಅವರೇ ನಿನ್ನೆ ಮಿಂಚಿದ್ದಾರೆ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ. ಅನೇಕ ಕಮೆಂಟ್ಗಳನ್ನು ನೀವು ಗಮನಿಸಿರಬಹುದು. ಬೇರೆ ಬೇರೆ ಚಾನೆಲ್ಸ್ಗಳು ಮಾಡಿದಂಥ ಇಂಟರ್ವ್ಯೂಸಲ್ಲಿ ಬಂದಂಥ ಕಮೆಂಟ್ಗಳನ್ನು ಗಮನಿಸಿ. ಯಾರು ಕೂಡ ಇಷ್ಟರ ಮಟ್ಟಿಗೆ ನಾವು ಯಾವ ಸಂದರ್ಶನವನ್ನು ಕೂಡ ಎಂಜಾಯ್ ಮಾಡಿಲ್ಲ. ಸಾಕಷ್ಟು ಸ್ಪರ್ಧಿಗಳು ಈಗಾಗಲೇ ಹೊರಗಡೆ ಬಂದಿದ್ದಾರೆ, ಅವರೆಲ್ಲರ ಸಂದರ್ಶನವನ್ನು ನೋಡಿದ್ದೀವಿ. ಆದರೆ ರಕ್ಷಿತಾ ಶೆಟ್ಟಿ ರೀತಿಯಾದಂಥ ಸಂದರ್ಶನವನ್ನು ನಾವು ಎಲ್ಲೂ ಕೂಡ ನೋಡಿಲ್ಲ. ತುಂಬ ಮಜವಾಗಿತ್ತು, ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂತಹ ಸಂದರ್ಶನಗಳು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನ ಸಂದರ್ಶನ ಮಾಡಿದವರು ಕೂಡ ಆಕೆಯ ಎನರ್ಜಿ ಲೆವೆಲ್ ನೋಡಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಿಜಕ್ಕೂ ಆಕೆ ಸಿಕ್ಕಾಪಟ್ಟೆ ಆಕ್ಟಿವ್ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವೊಂದು ವಿಚಾರಗಳಿಗೆ ರಕ್ಷಿತಾ ಕೊಟ್ಟಂಥ ಆನ್ಸರ್ಗಳಿಗೆ ವೀಕ್ಷಕರೇ ಫಿದಾ ಆಗಿ ಹೋಗಿದ್ದಾರೆ. ಒಂದಷ್ಟು ನಾನು ಗಮನಿಸಿದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಕೂಡ ಸಾಕಷ್ಟು ವಿಚಾರಗಳನ್ನು ಗಮನಿಸಿರ್ಬೋದು. ನಿಮಗೆ ಖುಷಿ ಕೊಟ್ಟಂಥ ವಿಚಾರ ಅಥವಾ ರಕ್ಷಿತಾ ಕೊಟ್ಟಂಥ ಯಾವ ಆನ್ಸರ್ ನಿಮಗೆ ಖುಷಿ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ರಕ್ಷಿತಾ ಬಳಿ ಎಲ್ಲರೂ ಕೇಳಿದಂಥ ಪ್ರಶ್ನೆ, ನೀವು ಒಂದೊಂದು ಸಿಚುವೇಶನಲ್ಲಿ ಒಂದೊಂದು ರೀತಿ ಆ್ಯಕ್ಟ್ ಮಾಡ್ತೀರಾ, ಕೆಲವೊಮ್ಮೆ ಚಿಕ್ಕ ಮಗು ಥರ ಉತ್ತರ ಕೊಡ್ತೀರಾ, ಕೆಲವೊಮ್ಮೆ ಅಜ್ಜಿ ಥರ ಮಾತಾಡ್ತೀರಾ, ಹಾಗಾಗಿ ನೀವು ಏನು ಅನ್ನೋದೇ ಅರ್ಥ ಆಗಿಲ್ಲ ಅಂತ. ಈ ಪ್ರಶ್ನೆಗೆ ತುಂಬ ಜಾಣ್ಮೆಯಿಂದ ಉತ್ತರಿಸಿದಂತಹ ರಕ್ಷಿತಾ ಶೆಟ್ಟಿ, ಹೌದು, ನಾನು ಒಂದೊಂದು ಸಿಚುವೇಶನಲ್ಲಿ ಒಂದೊಂದು ರೀತಿ ಬಿಹೇವ್ ಮಾಡ್ತೀನಿ. ಅದು ನಾನು ಅಂತ ಅಲ್ಲ, ಎಲ್ಲರೂ ಕೂಡ ಒಬ್ಬೊಬ್ಬರ ಹತ್ರ ಒಂದೊಂದು ಸಿಚುವೇಶನ್ಗೆ ತಕ್ಕ ಹಾಗೆ ಒಂದೊಂದು ಕ್ವಾಲಿಟಿ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಚಿಕ್ಕ ಮಗು ರೀತಿ ಅನಿಸುತ್ತೆ. ಯಾಕಂದರೆ ಈಗ ರಘುವಣ್ಣನ ಜೊತೆ ಇರುವಾಗ ಅವರ ಮೆಚುರಿಟಿ ಲೆವೆಲ್ ಬೇರೆ ಇರುತ್ತೆ. ಅವರು ಮಾತನಾಡುವಂಥ ಮಾತುಗಳಿಗೆ, ಅವ್ರು ಕೇಳುವಂಥ ಉತ್ತರಗಳಿಗೆ, ನಾನು ಕೊಡುವಂಥ ಕೆಲವೊಂದು ಪ್ರಶ್ನೆಗಳು ಅಥವಾ ಅವರು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಕೊಡುವಂಥ ಉತ್ತರ ಮಗು ಕೊಟ್ಟ ರೀತಿ ಅನ್ನಿಸ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನಾನು ಅವರಿಗೆ ತಾಯಿ ಆಗಬಹುದು. ಸಿಚುವೇಶನಲ್ಲಿ ಹೇಗೆ ಬದಲಾಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಗಿಲ್ಲಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಕೆಲವೊಮ್ಮೆ ಗಿಲ್ಲಿ ನನಗೆ ಅಜ್ಜನ ಥರ ಅನಿಸುತ್ತೆ. ಕೆಲವೊಂದು ಸಿಚುವೇಶನಲ್ಲಿ ಅವರು ಅಜ್ಜನ ರೀತಿ ನನಗೆ ಬುದ್ಧಿ ಹೇಳ್ತಾರೆ, ನಾನು ಕೆಲವೊಮ್ಮೆ ಅಜ್ಜಿ ರೀತಿ ಅವರಿಗೆ ಬುದ್ಧಿ ಹೇಳ್ತೀನಿ. ಕೆಲವೊಂಥರ ಅವ್ರು ನನಗೆ ಕೆಲವೊಂದು ಸಿಚುವೇಶನಲ್ಲಿ ಅವ್ರು ನನಗೆ ಫ್ರೆಂಡ್ ಆಗಿ ಒಂದಷ್ಟು ಕೀಟ್ಲೆ ಮಾಡ್ತಾರೆ, ಆಗ ಅವರು ಫ್ರೆಂಡ್ ಆಗಿರ್ತಾರೆ. ಹೀಗೆ ಸಿಚುವೇಶನ್ಗೆ ತಕ್ಕ ಹಾಗೆ ನಮ್ಮ ಪಾತ್ರಗಳು ಬದಲಾಗುತ್ತೆ. ಅದನ್ನು ಫೇಕ್ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲರ ವ್ಯಕ್ತಿತ್ವ ಕೂಡ ಇದೇ ರೀತಿ ಇರುತ್ತೆ. ಸಿಚುವೇಶನ್ಗೆ ತಕ್ಕ ಹಾಗೆ ನಾವು ಬಿಹೇವ್ ಮಾಡಬೇಕಾಗತ್ತೆ ಅನ್ನೋ ಮೆಚೂರ್ಡ್ ಉತ್ತರವನ್ನು ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಎಲ್ಲರೂ ಕೂಡ ಅಚ್ಚರಿ ಮೂಡುವ ಹಾಗೆ ಮಾಡಿದ್ದು, ನಿಜಕ್ಕೂ ರಕ್ಷಿತಾ ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಬಳಿಕ ಆ ಪ್ರಶ್ನೆ ಎಷ್ಟು ಸಿಲ್ಲಿ ಅಂತ ಅನ್ನಿಸ್ತು. ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ರಕ್ಷಿತಾ ಶೆಟ್ಟಿ ಬಳಿ ಇಂಟರ್ವ್ಯೂ ಮಾಡಿದವ್ರೊಂದು ಪ್ರಶ್ನೆಯನ್ನು ಕೇಳ್ತಾರೆ ಮೀಡಿಯಾದವರು. ರಕ್ಷಿತಾ, ನಿಮ್ಮ ಗೆಲುವಿಗೆ ಕರಾವಳಿಗರು ಕಾರಣವಾ? ಅವರು ನಿಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರ ಅಂತ ಅನಿಸುತ್ತೆ ಅಂತ. ಆವಾಗ ರಕ್ಷಿತಾ ಕೊಡುವಂಥ ಉತ್ತರ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಅದು ನೀವು ಹೇಗೆ ಹೇಳ್ತೀರಾ ಕರಾವಳಿಯವರು ಮಾತ್ರ ಸಪೋರ್ಟ್ ಮಾಡಿದ್ದಾರೆ ಅಂತ? ಇಡೀ ಕರ್ನಾಟಕವನ್ನು ನಾನು ಕನ್ಸಿಡರ್ ಮಾಡ್ತೇನೆ. ಇಡೀ ಕರ್ನಾಟಕದವರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ತನಕ ಬರೋದಕ್ಕೆ ಆಯಿತು, ಕೇವಲ ಕರಾವಳಿಯ ಜನ ಅಲ್ಲ. ಇನ್ನು ಕರಾವಳಿ ಎಲ್ಲಿ ಬರುತ್ತೆ ಹೇಳಿ? ಕರಾವಳಿ ಕೂಡ ಇರೋದು ಕರ್ನಾಟಕದಲ್ಲಲ್ವಾ ಅಂತ ಮರು ಪ್ರಶ್ನೆಯನ್ನು ಹಾಕ್ತಾರೆ. ಇದು ನಿಜಕ್ಕೂ ಆಕೆಯ ಮೆಚೂರಿಟಿ ಲೆವೆಲ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಬಹುತೇಕರು ಕೇಳಿದಂತಹ ಪ್ರಶ್ನೆ ಗಿಲ್ಲಿ ಹಾಗೂ ರಕ್ಷಿತಾ ಫ್ರೆಂಡ್ಶಿಪ್ ಬಗ್ಗೆ. ನೀವು ಗಿಲ್ಲಿ ಅವರನ್ನು ಲವ್ ಮಾಡ್ತೀರಾ, ಅವ್ರ ಬಗ್ಗೆ ಯಾಕೆ
ಎಷ್ಟು ಪೊಸೆಸಿವ್ನೆಸ್ ಇದೆ ಅಂತ ಕೇಳಿದಾಗ ನಾನು ಅವರನ್ನ ಫ್ರೆಂಡ್ ಅಂತ ಆಲ್ರೆಡಿ ಹೇಳಿದ್ದೇನೆ. ಫ್ರೆಂಡ್ ಅಂದರೆ ಫ್ರೆಂಡೇ. ಇನ್ನು ನಾನೇನು ಮಾಡೋದಕ್ಕಾಗೋದಿಲ್ಲ. ನನಗೆ ಗೊತ್ತಿದೆ ಗಿಲ್ಲಿಗೆ ನಾನು ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತ. ಆ ಸ್ಥಾನದಲ್ಲೇ ಇರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಅದಕ್ಕೆ ಇನ್ನೊಂದು ರೀತಿಯಾದಂಥ ಅರ್ಥವನ್ನು ಕಲ್ಪಿಸಿದ್ರೆ ನಾನು ನಿಮ್ಮ ಮನಸ್ಸಿನ ಒಳಗೆ ಹೋಗಿ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಚೂರ್ಡ್ ಆದಂಥ ಆನ್ಸರನ್ನು ಕೊಟ್ಟಿದ್ದಾರೆ. ನಿನ್ನೆ ಸಂದರ್ಶನದಲ್ಲಿ ರಕ್ಷಿತಾ ಕೊಟ್ಟಂಥ ಉತ್ತರಗಳು ನಿಜಕ್ಕೂ ಆಕೆಯ ಮೆಚೂರಿಟಿ ಲೆವೆಲ್ ಎಷ್ಟರ ಮಟ್ಟಿಗೆ ಇದೆ, ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ರಕ್ಷಿತಾ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ತೋರಿಸಿತ್ತು. ಇನ್ನೊಂದು ವಿಚಾರ ಸಾಕಷ್ಟು ಗಮನ ಸೆಳೆದಿತ್ತು, ಅವರ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾಷೆಯ ವಿಚಾರದಲ್ಲಿ ನಿಮಗೆ ಕನ್ನಡ ಬರುತ್ತೆ, ನಿಮಗೆ ಬರಲ್ಲ ಅನ್ನೋ ಥರ ಇದ್ರಿ ಅಂದರೆ, ನಾನು ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ನನ್ನ ಕನ್ನಡ ತುಂಬ ಚೆನ್ನಾಗಾಗಿದೆ. ಬಹುಶಃ ನಾನು ಅಶ್ವಿನಿ ಗೌಡ ಅವರ ಬಳಿಯಿಂದ ಒಂದಷ್ಟು ಕನ್ನಡವನ್ನು ಕಲಿತೆ ಅಂತ ಒಂದಷ್ಟು ಪದವನ್ನು ಬಳಸ್ತಾರೆ. ಅದು ನಿಜಕ್ಕೂ ಆಕೆಯ ಕನ್ನಡದ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ತೋರಿಸಿತ್ತು. ಬಹುತೇಕರೊಂದು ಆರೋಪ ಮಾಡ್ತಾ ಇದ್ರು ಆಕೆ ಫೇಕ್, ಆಕೆಗೆ ಮಾತಾಡೋದಕ್ಕೆ ಬರೋದಿಲ್ಲ, ರೀಸನ್ ಕೊಡೋದಕ್ಕೆ ಬರೋದಿಲ್ಲ ಅಂತ. ಇನ್ನು ರೀಸನ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ರಕ್ಷಿತಾ ಶೆಟ್ಟಿ, ಹೌದು, ಕೆಲವೊಂದು ಸಂದರ್ಭದಲ್ಲಿ ನಾನು ಕೊಡುವ ರೀಸನ್ ನಿಮಗೆ ಸರಿ ಇಲ್ಲ ಅಂತ ಅನಿಸ್ಬೋದು. ನನಗೇನು ಅನಿಸ್ತೋ ಅದನ್ನು ಹೇಳಿದ್ದೀನಿ, ಅದು ನನ್ನ ಇಷ್ಟ. ಹಾಗಂತ ಅದನ್ನು ನೀನು ರೀಸನ್ ಕೊಡೋದಕ್ಕೆ ನಿಮ್ಗೆ ಬರಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಹಾಗೆ ನೀವು ಕೊಡುವ ರೀಸನ್ ಕೂಡ ನನಗೆ ಇವಳು ಕೊಟ್ಟ ರೀಸನ್ ಸರಿ ಇಲ್ಲ ಅಂತ ಅನ್ನಿಸ್ಬೋದು. ಅದು ಅವರವರ ಯೋಚನೆಗೆ ಬಿಟ್ಟಿದ್ದು. ಅದರಲ್ಲಿ ಸರಿ ಇಲ್ಲ ಅಥವಾ ಫೇಕ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ನಿನ್ನೆಯ ರಕ್ಷಿತಾ ಶೆಟ್ಟಿಯ ಬಹುತೇಕ ಇಂಟರ್ವ್ಯೂಗಳು ತುಂಬ ಚೆನ್ನಾಗಿದ್ವು. ಸಾಕಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ರಕ್ಷಿತಾ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅವರ ಕನ್ನಡ ತುಂಬ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ನೋಡಿದ್ರೆ ರಕ್ಷಿತಾ ಮಿಂಚಿದ್ರು. ಅವರನ್ನ ಪ್ರಶ್ನೆ ಮಾಡಿದ ಅನೇಕ ಆಂಕರ್ಸೇ ಡಲ್ ಆದ್ರು ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೆಲವೊಂದು ಸಂದರ್ಶನದಲ್ಲಿ ಆಂಕರ್ ಹಾಗೆ ರಕ್ಷಿತಾ ಶೆಟ್ಟಿ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಮಾತಿನ ಶೈಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಇನ್ನು ಸಾಕಷ್ಟು ಜನ ಇದಕ್ಕೆ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದಷ್ಟು ಇಂಟರ್ವ್ಯೂಸ್ಗಳು ಬಂದಾಗ ಅದರಲ್ಲಿ ನೆಗೆಟಿವ್ ಕಮೆಂಟ್ಸನ್ನು ನಾವು ಜಾಸ್ತಿ ನೋಡ್ತೀವಿ. ಆದರೆ ರಕ್ಷಿತಾ ಅವರ ನಿನ್ನೆಯ ಸಂದರ್ಶನದಲ್ಲಿ 99% ಬಹುತೇಕ ಪಾಸಿಟಿವ್ ಕಮೆಂಟ್ಗಳೇ ಇದ್ವು. ಅದು ಅವರಿಗೆ ಸಿಕ್ಕಂತಹ ಪ್ರೀತಿ ಎಷ್ಟರ ಮಟ್ಟಿಗಿದೆ, ಆಕೆಯ ಮೆಚೂರಿಟಿ ಲೆವೆಲ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ತೋರಿಸ್ತಾ ಇತ್ತು. ನಾನಂತೂ ನಿನ್ನೆಯ ಸಂದರ್ಶನಗಳನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಜೊತೆಗೆ ರಕ್ಷಿತಾ ಶೆಟ್ಟಿಯ ಆನ್ಸರ್ಗಳಿರ್ಬೋದು, ಆಕೆ ಸ್ಪಂದಿಸಿದಂಥ ರೀತಿ ಇರ್ಬೋದು, ಎಲ್ಲವೂ ಕೂಡ ರಕ್ಷಿತಾ ಶೆಟ್ಟಿ ಫಸ್ಟ್ ರನ್ನರ್ ಅಪ್ ಆಗೋದಕ್ಕೆ ಎಷ್ಟರ ಮಟ್ಟಿಗೆ ಅರ್ಹರು ಅನ್ನೋದನ್ನು ತೋರಿಸ್ತಾ ಇತ್ತು. ನಿಜಕ್ಕೂ ಅವರ ಈ ಒಂದು ಸೀರಿಯಸ್ನೆಸ್, ಅವರಲ್ಲಿ ಇರುವಂಥ ಈ ಮೆಚೂರಿಟಿ ಲೆವೆಲ್ ಅವರನ್ನು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅನ್ನೋದು ಎಲ್ಲರ ಹಾರೈಕೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹಾರೈಸೋಣ.